ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಇಂಡಿಯನ್ ಟ್ರೆಡಿಷನಲ್ಲಿ ನಾರ್ಮಲಿ ಈ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರಬಾರ್ದು ಅಂತಾರೆ. ಯಾಕಿರ್ಬೋದು ಹೇಳಿ? ಆಷಾಢ ಮಾಸ ಯಾವಾಗ ಬರುತ್ತೆ? ಮಾನ್ಸೂನ್ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ಆಷಾಢ ಬರೋದು. ಐ ಥಿಂಕ್ ಜೂನ್ ಜುಲೈ ಆಗಸ್ಟ್ ಆ ಪೀರಿಯಡಲ್ಲಿ ಬರುತ್ತೆ. ಸೊ that is where your humidity is more in the atmosphere. ಅದೇ ಸಮ್ಮರ್ ಮುಗಿದಿರ್ತತೆ, ಆ ಹೀಟ್ ಹ್ಯುಮಿಡಿಟಿ ಕ್ರಿಯೇಟ್ ಆಗಿರುತ್ತೆ, ರೈನಿ ಸೀಸನ್ ಸ್ಟಾರ್ಟ್ ಆಗಿರುತ್ತೆ. ಅವಾಗ ಯಾವ ಎನರ್ಜಿ ಜಾಸ್ತಿ ಇರುತ್ತೆ? ಹ್ಯುಮಿಡಿಟಿ. ಸೊ ಹ್ಯುಮಿಡಿಟಿ ನಿಮ್ಮ ದೇಹದಲ್ಲಿ ಜಾಸ್ತಿ ಆದಷ್ಟು ಯಾವ ಎನರ್ಜಿ ಕಡಿಮೆ ಆಗುತ್ತೆ? ಕೋಲ್ಡ್ನೆಸ್ ಎನರ್ಜಿ ಕಡಿಮೆ ಆಗುತ್ತೆ. ಇದು ಯಾವಾಗ ಇನ್ಕ್ರೀಸ್ ಆಗುತ್ತೋ ಇದು ಡಿಕ್ರೀಸ್ ಆಗುತ್ತೆ. ಎಕ್ಸಾಕ್ಟ್ಲಿ ಆಪೋಸಿಟ್. ಸೊ ಅದಕ್ಕೆ ಏನು ಮಾಡ್ತಾರೆ, ಹ್ಯುಮಿಡಿಟಿ ಟೈಮಲ್ಲಿ ಕೋಲ್ಡ್ನೆಸ್ ಎನರ್ಜಿ ಕಡಿಮೆ ಇರೋದ್ರಿಂದ, ಕಿಡ್ನಿ ಎನರ್ಜಿ ಕಡಿಮೆ ಇರೋದ್ರಿಂದ ಆ ಟೈಮಲ್ಲಿ ನೀವು ರಿಪ್ರೊಡಕ್ಷನ್ಸ್, ನೀವು ಸಂತಾನ ಏನಾದ್ರು ಕ್ರಿಯೇಟ್ ಮಾಡಕ್ಕೆ ಹೋದರೆ ಸ್ವಲ್ಪ ಎನರ್ಜಿ ಲೋ ಇರುತ್ತೆ. ಸೊ ನೆಕ್ಸ್ಟ್ ಜನ್ರೇಷನ್ ಎನರ್ಜಿ ಲೋ ಇರುತ್ತೆ, ಬೇಡ ಅಂತೇಳಿ ಒಂದು ಆಚರಣೆ ತಂದರು, ಆಷಾಢ ಮಾಸದಲ್ಲಿ ಇದು ಮಾಡಬಾರ್ದಂತ. ಬಟ್ ನಮ್ಗೆ ಅದು ಅವರು ರೀಸನ್ ಹೇಳಲಿಲ್ಲ, ನಾವು ಕೇಳಲಿಲ್ಲ. ಸೊ ಈಗಿನ ಜನ ಏನು ಮಾಡ್ತಾರೆ, ಅವೆಲ್ಲ ಮೂಢನಂಬಿಕೆ, ಅದೆಲ್ಲ ಸಂಬಂಧ ಇಲ್ಲ, ಅದನ್ನ ಇನ್ನೊಂದು ಥರ ಮಾಡ್ಬಿಡ್ತಾರೆ ಕೆಲವರು. ಅತ್ತೆ ಸೊಸೆ ಒಂದೇ ಬಾಗ್ಲಲ್ಲಿ ಓಡಾಡಬಾರ್ದು ಅಂತ ಅತ್ತೆನೇ ಎಲ್ಲೇನು ಮಗಳ ಮನೆಗೆ ಕಳಿಸ್ಬಿಡ್ತಾರೆ. ಸೊ ಅವೆಲ್ಲ ವರ್ಕೌಟ್ ಆಗಲ್ಲ. ಇಲ್ಲಿ ಲಾಜಿಕ್ ಏನಪ್ಪ ಅಂತಂದರೆ, ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ ಕೋಲ್ಡ್ನೆಸ್ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ತಾವುಗಳು ಈ ಎಲ್ಲ ಟ್ರೆಡಿಷನ್, ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಬಟ್ ಪ್ರತಿಯೊಂದು ಟ್ರೆಡಿಷನ್ನು ನಮ್ಮ ಒಂದು ಇಂಡಿಯನ್ ಸಿಸ್ಟಮಲ್ಲಿ ಏನಿದೆ, ದಟ್ ಈಸ್ ಬೇಸ್ಡ್ ಆನ್ 5 ಎನರ್ಜೀಸ್. ಸೊ ಇಲ್ಲಿವರೆಗೂ ನಾವು ಕ್ರಿಯೇಷನ್ಸ್ ಕಂಟ್ರೋಲ್ ಸೈಕಲ್ ನೋಡ್ತೀವಿ, ಬಟ್ ಸಮ್ಟೈಮ್ಸ್